ಮಂಗಳೂರು ಹೊರವಲಯದ ಅಳಪ್ಪೆ ಕರ್ಮಾರಿನ ಶ್ರೀ ಮಹಾದೇವಿ ಮಂದಿರದಲ್ಲಿ ನೂತನ ಮುಖಗೋಪುರದ ಉದ್ಘಾಟನೆ ಡಿಸೆಂಬರ್ 9ರಂದು ನಡೆಯಲಿದೆ. ಮಂಗಳೂರು ಹೊರವಲಯದ ಅಳಪ್ಪೆ ಕರ್ಮಾರಿನ ಶ್ರೀ ಮಹಾದೇವಿ ಭಜನಾ ಮಂದಿರದ ನೂತನ ಮುಖಗೋಪುರದ ಕೆಲಸ ಕಾರ್ಯಗಳು ಭರದಿಂದ ಸಾಗುತ್ತಿದೆ. ಕಳೆದ 8 ತಿಂಗಳ ಹಿಂದೆ ಕಟೀಲಿನ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣ ಅವರಿಂದ ಶಿಲಾನ್ಯಾಸ ಕಾರ್ಯಕ್ರಮ ನಡೆದಿತ್ತು. ದೇವಸ್ಥಾನದ ಮುಂಭಾಗ ಗೋಪುರದ ಅತಿ ಸುಂದರವಾಗಿ ನಿರ್ಮಾಣಗೊಂಡಿದ್ದು, ಗೋಪುರದ ಮೇಲ್ಭಾಗದಲ್ಲಿ ಶ್ರೀದೇವಿಯ ಸುಂದರ ಮೂರ್ತಿಯ ನಿರ್ಮಾಣವಾಗಿದೆ. ದೇವಸ್ಥಾನದ ಬಲಭಾಗದಲ್ಲಿದ್ದ ತೀರ್ಥಬಾವಿಯನ್ನು ಕಿರಿದು ಮಾಡಿ ಕಲಶಾಕಾರದಲ್ಲಿ ನೂತನವಾಗಿ ನಿರ್ಮಾಣಗೊಳಿಸಲಾಗಿದೆ. ಮಂದಿರದ ಸುವರ್ಣ ಮಹೋತ್ಸವ ನೂತನ ಗೋಪುರದ ಉದ್ಘಾಟನೆ ಡಿಸೆಂಬರ್ 9ರಂದು ಪೇಜಾವರದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ದಿವ್ಯ ಹಸ್ತದಿಂದ ನೆರವೇರಲಿದೆ. ಇದೇ ವೇಳೆ 8:50ರ ಧನುರ್ಲಗ್ನದಲ್ಲಿ ಮಹಾದೇವಿಗೆ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ. ಕರ್ನಾಟಕ ಬ್ಯಾಂಕ್ ಅಧ್ಯಕ್ಷರಾದ ಅನಂತಕೃಷ್ಣ, ಉದ್ಯಮಿ ಎ ಸದಾನಂದ ಶೆಟ್ಟಿ, ಕುಂಬ್ಳೆ ಸುಂದರರಾವ್, ಕೃಷ್ಣಮೂರ್ತಿ, ಪುರುಷೋತ್ತಮ ಕೊಟ್ಟಾರೆ ಮುಂತಾದವರು ಭಾಗವಹಿಸಲಿದ್ದಾರೆ. ಈ ಬಗ್ಗೆ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ ಸ್ವರ್ಣ ಹಾಗೂ ಹಾಲಿ ಅಧ್ಯಕ್ಷರಾದ ಆನಂದ ಕೊಟ್ಟಾರಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಬೆಳ್ಳಿ ಹಬ್ಬವನ್ನು ನಾವು 2004ನೇ ಇಸವಿಯಲ್ಲಿ ಆಚರಿಸಿದ್ದೇವೆ, ಕಟ್ಟಡ ಕಟ್ಟಿದ್ದು. ನಂತರ ಈಗ ಭಜನಾ ಮಂದಿರ ಆಗಿ ಸುಮಾರು 50 ವರ್ಷ ಆಗುವಾಗ ಈ ಭಜನಾ ಮಂದಿರದ ಎದುರಿಗೆ ಒಂದು ಮುಖಮಂಟಪ ಮಾಡಬೇಕು ಮತ್ತು ಒಂದು ದ್ವಾರ ಮಾಡಬೇಕು ಅಂತ ಹೇಳುವ ಒಂದು ಇಚ್ಛೆ ನಮ್ಮ ಸದಸ್ಯರ ಅನೇಕರಲ್ಲಿ ಬಂದದ್ದರಿಂದ ನಾವು ಈಗ ಆ ದ್ವಾರ ಮತ್ತು ಮುಖಮಂಟಪ ಎಲ್ಲ ಮಾಡಿದ್ದೇವೆ. ಈಗ ಕೆಲಸ ಭರದಿಂದ ಸಾಗ್ತಾ ಉಂಟು. ಈ ಕೆಲಸ ನಮ್ಮದು ಪ್ರತಿ ವರ್ಷ ಕೂಡ ನಮ್ಮದು ಏಕಹ ಭಜನೋತ್ಸವವು ಡಿಸೆಂಬರ್ 2ನೇ ಶನಿವಾರ ದಿವಸ ನಡೀತಾ ಇದೆ ಇಲ್ಲಿ. ಹಾಗೆ ಈ ವರ್ಷದ ಡಿಸೆಂಬರ್ 2ನೇ ಶನಿವಾರದಂದು ಏಕಹ ಭಜನೋತ್ಸವ ನಡೆಯುವುದಕ್ಕಿಂತ ಮೊದಲು ಇಲ್ಲಿ ಈ ಮುಖಮಂಟಪ ಉದ್ಘಾಟನೆ ಪೇಜಾವರ ಶ್ರೀಗಳಿಂದ ಈ ಮುಖಮಂಟಪವನ್ನು ಉದ್ಘಾಟನೆ ಮಾಡಿಸಬೇಕು ಅಂತ ಹೇಳಿ ನಾವು ಆಲೋಚಿಸಿದ್ದೇವೆ. ಭಕ್ತಾದಿಗಳ ವಿಷಯದಲ್ಲಿ ನಾವು ಎಲ್ಲಿ ಹೋದರೂ ನಮಗೆ ಹಣದ ವಿಷಯದಲ್ಲಿ ಎಲ್ಲಿ ತೊಂದರೆ ಆಗಲಿಲ್ಲ. ಎಲ್ಲರೂ ನಾವು ಕೇಳದೇನೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಸುಮಾರು 10ರಿಂದ 15 ಲಕ್ಷದ ಈ ಒಂದು ಯೋಜನೆಯನ್ನು ತುಂಬ ಒಂದು ನಿರಾಶವಾಗಿ ನಾವು ಇದನ್ನು ಪೂರ್ತಿಗೊಳಿಸಲಿಕ್ಕೆ ಎಲ್ಲ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರಿಂದ ಎಲ್ಲ ಭಕ್ತರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಈ ವಿಷಯದಲ್ಲಿ. ಡಿಸೆಂಬರ್ 12ರಂದು ಏಕಹ ಭಜನೆ ಸಮಾರೋಪ ಸಮಾರಂಭದಲ್ಲಿ ಕಂಕನಾಡಿ ಗರಡಿ ಕ್ಷೇತ್ರದ ಅಧ್ಯಕ್ಷರಾದ ಕೆ ಚಿತ್ತರಂಜನ್, ಉದ್ಯಮಿ ರೋಹನ್ ಮಂತೆರೋ, ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೂರು, ವಿಜಯಕುಮಾರ್ ಶೆಟ್ಟಿ, ಅಹಮದ್ ಬಾಬಾ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ. ಮೊಂಟೆಪದವು ಶಾಲೆಯ ವಾರ್ಷಿಕೋತ್ಸವದ ವೇಳೆ ನಡೆದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿದ್ಯೆಯಿಂದ ಮಕ್ಕಳು ವಂಚಿತರಾಗದಂತೆ ಕಾಪಿಡುವ ಜವಾಬ್ದಾರಿ ನಮ್ಮೆಲ್ಲರದ್ದು. ಮೊಂಟೆಪದವಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ಮಹಾಬಲೇಶ್ವರ ಭಟ್ಟರ ಪುತ್ಥಳಿ ಅನಾವರಣಗೊಳಿಸಿ ಡಾಕ್ಟರ್ ದಯಾನಂದ ಪೈ ಅಭಿಮತ. ಶ್ರೀನಿವಾಸ್ ಫಾರ್ಮಸಿ ಕಾಲೇಜಿನಲ್ಲಿ ಸೈನ್ಸ್ ಫೆಸ್ಟ್ಗೆ ಚಾಲನೆ. ಮಂಗಳೂರು ಕದ್ರಿಯ ಟೈಮ್ಸ್ ಸ್ಕ್ವೇರ್ನಲ್ಲಿ ವೈನ್ಸ್ ಅಂಡ್ ಸ್ಪಿರಿಟ್ಸ್ ಉದ್ಘಾಟನೆ. ಮಾರ್ಕು ಕಲಿಕೆ ಮಾತ್ರ ವಿದ್ಯಾರ್ಥಿಯ ಭವಿಷ್ಯ ಅಲ್ಲ, ಪಠ್ಯೇತರ ಚಟುವಟಿಕೆಯೇ ವಿದ್ಯಾರ್ಥಿಯ ಭದ್ರ ಬುನಾದಿ. ಶಾಸಕ ಯುಟಿ ಖಾದರ್ ಅಭಿಪ್ರಾಯ. ದೇರಳಕಟ್ಟೆಯ ವಿದ್ಯಾರತ್ನದಲ್ಲಿ ವಲಯ ಮಟ್ಟದ ಪ್ರೌಢಶಾಲಾ ಮಕ್ಕಳ ಪ್ರತಿಭಾ ಕಾರಂಜಿ.
ಇಲ್ಲಿಗೆ ಇಂದಿನ ಮನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.